ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ನಮಃ ಸೂರ್ಯ ಚಂದ್ರ ಮಂಗಳ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ನಮಸ್ತೆ. ಆಸ್ಟ್ರೋ ಆಚಾರ್ಯ ಗುರುಜಿ ವಾಹಿನಿಗೆ ಸ್ವಾಗತ ಹಾಗೂ ಮಾಸ ಭವಿಷ್ಯದ ಕಾರ್ಯಕ್ರಮಕ್ಕೆ ಸ್ವಾಗತ. ಮಕರ ರಾಶಿಯ ಮೇ ತಿಂಗಳ ಭವಿಷ್ಯನಿಗೆ ಅವಲೋಕಿಸೋಣ. ಮಕರ ರಾಶಿಗೆ ಈ ತಿಂಗಳ ವಾಕ್ಯವಾಗಿ ನಂಬಿದವರು ಕೈ ಕೊಟ್ಟರು, ಕೈ ಹಿಡಿಯುವ ಶುಕ್ರ ಶನಿದೇವರು ಎಂಬಂಥ ವಾಕ್ಯ ಬಂದಿದೆ. ಹಾಗಾಗಿ ಅಲ್ಲಿ ನಿಮಗೆ ನಂಬಿದವರಿಂದ ಸ್ವಲ್ಪ ದ್ರೋಹ ಅಥವಾ ನಂಬಿಕೆ ದ್ರೋಹಗಳು ಆಗಿದ್ದರೂ ಸಹ ಅದರಿಂದ ನೀವು ನಿರಾಶೆ ಪಡಬೇಕಾಗಿಲ್ಲ. ಅಂತಿಮವಾಗಿ ನಿಮಗೆ ದೈವ ಬಲ ಅಥವಾ ಗ್ರಹ ಬಲ ನಿಮ್ಮ ಪರವಾಗಿ ಬರಲಿದೆ. ಈ ಮಕರ ರಾಶಿಯವರಿಗೆ ಆತಂಕ, ಒತ್ತಡ, ಚಿಂತೆಗಳು ಇರ್ತವೆ ಮೇ ತಿಂಗಳಲ್ಲಿ. ಆದರೆ ಅವೆಲ್ಲವೂ ಪವಾಡ ಸದೃಶವಾಗಿ ನಿವಾರಣೆಯಾಗಿ ಎಲ್ಲವೂ ನಿಮ್ಮ ಸುಸೂತ್ರವಾಗಿ ನಡೆಯುವಂಥ ಅವಕಾಶ, ಜೊತೆಗೆ ಅದೃಷ್ಟ ನಿಮ್ಮ ಬೆನ್ನಿಗೆ ಬರಲಿದೆ. ನಿಮ್ಮ ರಾಶಿಯಾಧಿಪತಿಯಾದ ಮಹಾತ್ಮರು ಈ ತಿಂಗಳಲ್ಲಿ ನಿಮಗೆ ಅದ್ಭುತವಾದ ಅವಕಾಶವನ್ನು, ಜಯವನ್ನು, ಲಾಭವನ್ನು, ಸುಖವನ್ನು ಕೊಡ್ತಾರೆ. ಕೆಲವೊಂದು ವಿಚಾರದಲ್ಲಿ ಸ್ವಲ್ಪ ನಿಮಗೆ ಸಣ್ಣ ಪುಟ್ಟ ಆತಂಕಗಳು, ಭಯಗಳು ಎದುರಾದರೂ ಅದು ಅಂತಿಮವಾಗಿ ಜಯ ನಿಮ್ಮದೇ ಎಂಬಂಥ ಒಂದು ಸೂತ್ರ ನಿಮಗೆ ಈ ತಿಂಗಳಲ್ಲಿ ಜ್ಞಾಪಕಕ್ಕೆ ಬರಲಿದೆ. ಅಲ್ಲಿ ವಿಶೇಷವಾಗಿ ನಿಮಗೆ ಮಂಗಳನ ಅನುಗ್ರಹ ನಿಮಗೆ ತಿಂಗಳ ಆರಂಭದಲ್ಲಿದೆ. ಬುಧನು ನಿಮಗೆ ಪೂರಕವಾಗಿರ್ತಾನೆ, ಶುಕ್ರನು ಸಹ ಆರಂಭದಲ್ಲಿ ಪೂರಕವಾಗಿರ್ತಾನೆ. ಅದನ್ನು ಗಮನದಲ್ಲಿಟ್ಕೊಳ್ಳಿ. ಈ ತಿಂಗಳ 14ರವರೆಗೆ ಅಂದರೆ ಮೇ 14ರವರೆಗೂ ನಿಮಗೆ ವಿಶೇಷವಾದ ಗ್ರಹ ಬೆಂಬಲ, ಬುಧಾನುಕೂಲ, ಶುಕ್ರಾನುಕೂಲ ಎಲ್ಲ ಇರುವ ಕಾರಣ ಆರಂಭದ 14 ದಿನಗಳನ್ನು ನಿಮ್ಮ ಪ್ರಮುಖವಾದ ಕೆಲಸ ಕಾರ್ಯಗಳಿದ್ರೆ, ಸಹಿ ಒಪ್ಪಂದಗಳಿದ್ರೆ, ಭೂಮಿ ಸಂಬಂಧಿತ ಕೆಲಸ ಕಾರ್ಯಗಳಿದ್ರೆ, ಜಾಬ್ ಹುಡುಕುವಂಥ ಪ್ರಯತ್ನ ಇದ್ದರೆ, ಏನಾದರೂ ಬದಲಿಸುವಂಥದ್ದು, ಉದ್ಯೋಗ ಬದಲಿಸುವಂಥದ್ದು, ಜಾಬ್ ಬದಲಿಸುವಂಥದ್ದು, ಸ್ಥಾನ ಬದಲಿಸುವಂಥದ್ದು, ಮನೆ ಬದಲಿಸುವಂಥದ್ದೆಲ್ಲ ಇದ್ದರೆ ಅದನ್ನು ತಿಂಗಳ ಮೊದಲ 2 ವಾರದೊಳಗೆ ಮುಗಿಸ್ಕೊಳ್ಳುವಂಥದ್ದು ಒಳ್ಳೆಯದು. ಯಾಕಂದರೆ ಆ ಬಳಿಕ ಸ್ವಲ್ಪ ಗ್ರಹ ಬಲ ಸ್ವಲ್ಪ ನಿಧಾನ ಅಥವಾ ಕುಂಠಿತ ಆಗುತ್ತೆ. ಆರಂಭದಲ್ಲಿ ಮಂಗಳ, ಬುಧ ಮತ್ತು ಶುಕ್ರ ನಿಮಗೆ ಪೂರಕವಾಗಿದ್ದಾನೆ. ಯಾಕಂದರೆ ಅಲ್ಲಿ 14ರ ಬಳಿಕ ಅಲ್ಲಿ ಶುಕ್ರನು ವೈರುಧ್ಯಕ್ಕೂ, ಬುಧನ ಬೆಂಬಲನೂ ಕೊರತೆ ಆಗುತ್ತೆ. ಮಂಗಳನು 11ರ ಬಳಿಕ ಅಲ್ಲಿ ನಿಮಗೆ ಅಷ್ಟೊಂದು ಅದೃಷ್ಟದಾಯಕವಾಗಿ ಇರೋದಿಲ್ಲ. ಇವೆಲ್ಲನ ಗಮನಿಸಿದಾಗ ಆರಂಭದ ದಿನಗಳನ್ನು ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಆರಂಭದ ದಿನಗಳಲ್ಲಿ ನಿಮಗೆ ವಿಶೇಷವಾಗಿ ಜಯ, ಲಾಭ, ಸುಖ, ಯಶಸ್ಸು ಇದೆ. ಭೂಮಿ ವ್ಯವಹಾರ, ರಿಯಲ್ ಎಸ್ಟೇಟ್ ವ್ಯವಹಾರ, ಮನೆ ಭೂಮಿ ಕೊಳ್ಳುವಂಥ ವಿಚಾರಕ್ಕೆ ಈಗ ಚಾಲನೆ ಸಿಗ್ಬೋದು. ಕೆಲವರಿಗೆ ಆಕಸ್ಮಿಕವಾದ ಧನ ಲಾಭ ಸಹ ಬರುವಂಥದ್ದು. ಮಿತ್ರರ, ಬಂಧುಗಳ ನಿಮಗೆ ಆಗುವಂಥ ಕೆಲವು ಕೆಲಸ ಕಾರ್ಯಗಳು ಅವರನ್ನು ನಂಬಿ ಅವರು ನಿಮಗೆ ಕೆಲವೊಮ್ಮೆ ಕೈ ಕೊಡ್ಬೋದು. ಅಥವಾ ನೀವು ತುಂಬ ಒಂದು ವಿಶ್ವಾಸ ಇಟ್ಟಂಥ ವ್ಯಕ್ತಿಗಳು ನಿಮಗೆ ಕೊನೆಯ ಕ್ಷಣದಲ್ಲಿ ಅದನ್ನು ಆಗೋದಿಲ್ಲ ಅಥವಾ ಮಾಡೋದಿಲ್ಲ ಅಂತೇಳಿ ನಿಮಗೆ ಒಂದು ವಾಕ್ಯವನ್ನು ನಿಮಗೆ ಸ್ಥಿರಪಡಿಸ್ಬೋದು. ಆದರೂ ನೀವು ಧೃತಿಗೆಡಬೇಕಾಗಿಲ್ಲ. ಅಲ್ಲಿ ಯಾವುದೋ ಒಂದು ಪವಾಡ ಸದೃಶವಾದ ಒಂದು ಶಕ್ತಿ ನಿಮ್ಮ ಸಹಾಯಕ್ಕೆ ಬಂದು ಆ ಕೆಲಸ ಕಾರ್ಯಗಳು ಕೈಗೂಡಲಿವೆ. ಇನ್ನು ಹಾಗೆಯೇ ನಿಮ್ಮ ಒಂದು ಬಂಧುಗಳಲ್ಲಿ, ಬಾಂಧವರಲ್ಲಿ ಅಥವಾ ಮಿತ್ರರಲ್ಲಿ ಸಹ ಹಾಗೆ ಬೇರೆ ಬೇರೆ ಕಾರಣಗಳಿಗೆ ಅವರಿಗೆ ವೈಮನಸ್ಸು ಆಗೋದಾಗಲಿ ಅಥವಾ ಅವರು ನಿಮಗೆ ಹಿಂದಿನಿಂದ ಒಂದು ಮುಂದಿನಿಂದ ಒಂದು ಅಂತ ಹೇಳಿ ನಿಮಗೆ ಆಟ ಆಡಿಸುವಂಥ ಘಟನೆಗಳು ಆಗ್ಬೋದು. ಅದರ ಬಗ್ಗೆ ಸ್ವಲ್ಪ ಎಚ್ಚರವನ್ನು ಗಮನಿಸಬೇಕು. ಹಾಗಾಗಿ ಬಂಧು ವೈರ ಮತ್ತು ಕ್ಲೇಶಗಳು ಸಹ ಹಾಗೆ ರವಿ ನಿಮಗೆ ಪರಿಣಾಮವಾಗಿ ಆಗುತ್ತೆ. ಅಲ್ಲಿ ಸೂರ್ಯ ಭಗವಂತರು ನಮಗೆ 4, 5ರ ಸ್ಥಾನದಲ್ಲಿ ಇರುವ ಕಾರಣ ಅಲ್ಲಿ ಬಂಧುಗಳಲ್ಲಿ, ಮಿತ್ರರಲ್ಲಿ ಬೇರೆ ಬೇರೆ ರೀತಿಯ ಕಾರಣಗಳಾಗಿ ಹಣದ ವಿಚಾರನೋ, ಅಂತಸ್ತಿನ ವಿಚಾರನೋ, ಆಸ್ತಿ ವಿಚಾರನೋ, ಭೂಮಿ ವಿಚಾರನೋ ಅಥವಾ ಯಾವುದೇ ಸಭೆ ಸಮಾರಂಭಗಳಲ್ಲಿ ನಡೆದಂಥ ವಿಚಾರನೋ ಇರ್ಬೋದು, ಅದನ್ನು ಮುಂದಿಟ್ಟುಕೊಂಡು ನಿಮ್ಮಲ್ಲಿ ಏನಾದರೂ ವಾಗ್ವಾದ ಕಲಹ ಆಗುವಂಥದ್ದು. ಅದೇ ರೀತಿ ಇದೇ ಕಾಲದಲ್ಲಿ ನಿಮ್ಮ ಕೌಟುಂಬಿಕ ಆಸ್ತಿ, ಪಿತ್ರಾರ್ಜಿತ ಆಸ್ತಿ ಅಥವಾ ಕೌಟುಂಬಿಕವಾದ ಭೂಮಿ ವಿಚಾರ ಅವೆಲ್ಲ ಅದರ ಕುರಿತಾದ ಸಹ ಭಿನ್ನಾಭಿಪ್ರಾಯಗಳು ವ್ಯಕ್ತ ಆಗ್ಬೋದು. ಅಲ್ಲಿ ನೀವು ನಿಮ್ಮ ನಿರ್ಧಾರವನ್ನು ಅಚಲವಾಗಿ ಇಟ್ಕೊಳ್ಳಿ. ಯಾಕಂದರೆ ಅಂತಿಮ ಜಯ ನಿಮ್ಮದೇ ಆಗುತ್ತೆ. ಒಂದು ಕ್ಷಣದಲ್ಲಿ ನಿಮಗೆ ಸೋತಂತೆ ಅಥವಾ ನಿಮಗೆ ಕಳಕೊಂಡಂತೆ ಅನುಭವ ಆಗಿದ್ದರೂ ಅದರಿಂದ ನೀವು ನಿರಾಶೆ ಪಡಬೇಕಾಗಿಲ್ಲ. ಅಲ್ಲಿ ಮುಂದೆ ನಿಮಗೆ ಆಗುವಂಥ ಬೆಳವಣಿಗೆಗಳು ನಿಮ್ಮ ಪರವಾಗಿ ಆಗಿ ಪವಾಡ ಸದೃಶವಾಗಿ ನಿಮಗೆ ಲಾಭದಾಯಕವಾಗಿ ಆಗುತ್ತೆ. ಹಾಗಾಗಿ ಯಾವುದೇ ವಿವಾದದಲ್ಲಿ ಸಿಲುಕಿಕೊಳ್ಳಬೇಡಿ. ಯಾವುದೇ ಮಾತಿನ ವಿಚಾರದಲ್ಲಿ ಯಾರಿಗೆ ಪ್ರಾಮಿಸ್ ಮಾಡೋದಾಗಲಿ, ವಚನ ಕೊಡೋದಾಗಲಿ ಮಾಡಲಿಕ್ಕೆ ಹೋಗಬೇಡಿ. ಅದರಿಂದ ನಿಮಗೆ ತೊಂದರೆ, ಆತಂಕ. ನಿಮ್ಮ ಸೇಫ್ಟಿ ಹಾಗೂ ನಿಮ್ಮ ಒಂದು ಸುರಕ್ಷೆಯನ್ನು ಖಂಡಿತ ನೋಡ್ಕೋಬೇಕು. ಹಣಕಾಸಿನ ವಿಚಾರ ಇರ್ಬೋದು, ಭೂಮಿ ವಿಚಾರ ಇರ್ಬೋದು ಅಥವಾ ಇನ್ನಿತರ ವಿಚಾರವು ನೀವು ಮೊದಲು ನಿಮ್ಮ ಒಂದು ಸುರಕ್ಷೆಯನ್ನು ಹಾಗೂ ನಿಮ್ಮ ಒಂದು ಕ್ಷೇಮವನ್ನು ನೀವು ಮೊದಲು ಗಮನಿಸಿಕೊಂಡು ಇತರರ ವಿಚಾರಕ್ಕೆ ತಲೆ ಹಾಕುವಂಥದ್ದು. ಹಾಗೆಯೇ ಕೆಲವೊಂದು ನಿಮಗೆ ಶುಕ್ರನ ಒಂದು ಪರಿವರ್ತನೆ ಆಗುತ್ತೆ. ಶುಕ್ರನ ಪರಿವರ್ತನೆಯಲ್ಲಿ 13ರ ಬಳಿಕ ಆಗುವಂಥದ್ದು. ಅದು 13ರ ನಂತರ ನಿಮಗೆ ಸ್ವಲ್ಪ ಹಣಕಾಸಿನ ಹರಿವು ನಿಧಾನ ಆಗ್ಬೋದು. ಬರಬೇಕಾದ ಹಣ ಸ್ವಲ್ಪ ನಿಧಾನ ವಿಳಂಬ ಆಗುವಂಥದ್ದು. ಹಾಗಾಗಿ ಈ ತಿಂಗಳ ಮಧ್ಯಭಾಗದ ಬಳಿಕ ದೊಡ್ಡ ಮೊತ್ತದ ಟ್ರಾನ್ಸಾಕ್ಷನು, ಸಾಲ ಕೊಡೋದು ಪಡೆದನ್ನು ಅದನ್ನು 13, 14ರೊಳಗೆ ಮಾಡಿಕೊಳ್ಳೋದು ಉತ್ತಮ. ಯಾಕಂದರೆ ಅಲ್ಲಿ ಶುಕ್ರನಿಗೆ ಸಂಬಂಧಿತ ವೈರುಧ್ಯಗಳು ನಿಮಗೆ ಎದುರಾಗ್ಬೋದು. ಹಾಗಾಗಿ ಅದನ್ನು ಗಮನದಲ್ಲಿಟ್ಕೊಂಡು ಶನಿ ಮಹಾರಾಜರು ನಿಮಗೆ ತಿಂಗಳ ಪೂರ್ತಿ ನಿಮ್ಮ ರಕ್ಷಣೆಗಿದ್ದಾರೆ. ಹಾಗಾಗಿ ಆತಂಕ, ಚಿಂತೆ, ಭಯ ಪಡೋದಿಲ್ಲ. ಅವರು ಆರೋಗ್ಯಕ್ಕೂ, ಸುಖಕ್ಕೂ, ಹಣಕ್ಕೂ, ಜೊತೆಗೆ ನಿಮ್ಮ ಉದ್ಯೋಗ ವೃತ್ತಿಗೂ ಬಗ್ಗೆ ಎಲ್ಲ ರೀತಿಯ ನಿಮ್ಮ ಕೆಲಸ ಕಾರ್ಯಗಳು ಅವರ ಒಂದು ಪೂರ್ಣ ಆಶೀರ್ವಾದ ನಿಮಗೆ ಇರುವ ಕಾರಣ ನಿಮಗೆ ವಿಶೇಷವಾದ ಫಲ ಮಹಾರಾಜರಿಂದ ತಿಂಗಳ ಪೂರ್ತಿ ಸಿಗಲಿದೆ. ಹಾಗಾಗಿ
ಈ ತಿಂಗಳಲ್ಲಿ ನಿಮಗೆ ವಿಶೇಷವಾದ ಕೆಲವು ಮುನ್ನೆಚ್ಚರಿಕೆಗಳನ್ನು ಗಮನಿಸಿದರೆ ನಿಮ್ಮ ಏನೇನು ಇಷ್ಟಾರ್ಥಗಳು ಕೈಗೂಡಲಿವೆ. ವಿದ್ಯಾರ್ಥಿಗಳು, ಯುವಕರು, ಸಾಧಕರಿದ್ದರೆ ಅವರಿಗೆ ಪೂರಕವಾದ ಫಲಿತಾಂಶ, ಈ ಕಾಂಪಿಟೇಟಿವ್ ಎಕ್ಸಾಮ್ ಎದುರಿಸುವಂಥವರಿಗೆ ಅನುಕೂಲವಾದಂಥ ಸೀಟುಗಳು ಸಿಗುವಂಥದ್ದು, ಎಂಜಿನಿಯರಿಂಗು, ನೀಟು, CET ಅನ್ನೋದು, ಮೆಡಿಕಲ್ ಅಂತ ಪ್ರಯತ್ನ ಮಾಡೋರಿಗೆ ಅಂಥ ಕ್ಷೇತ್ರದಲ್ಲಿ ನಿಮಗೆ ಎಲ್ಲ ಅಭ್ಯರ್ಥಿಗಳಿಗೆ ಅಂಥ ಕ್ಷೇತ್ರದ ಒಂದು ಸೀಟುಗಳು ಸಿಗುವಂಥದ್ದಾಗಲಿ, ಉದ್ಯೋಗ, ವೃತ್ತಿ, ವ್ಯಾಪಾರ ನಿರತರಿಗೆ ವ್ಯಾಪಾರ ಉದ್ಯಮದಲ್ಲಿ ಹೆಚ್ಚಿನ ಪ್ರಗತಿ, ಹೊಸ ಅವಕಾಶಗಳು ಅಥವಾ ಸ್ಟಾರ್ಟಪ್ ಮಾಡುವಂಥ ಕೆಲವರಿಗೆ ಅವರ ಒಂದು ಉತ್ಸಾಹಕ್ಕೆ ತಕ್ಕಂಥ ಪ್ರತಿಫಲಗಳು ಬರುವಂಥದ್ದು, ಸರ್ಕಾರದ ಯೋಜನೆಗಳ ಲಾಭ ನಿಮಗೆ ಸಿಗುವಂಥದ್ದು, ಇನ್ನು ಕೆಲವರಿಗೆ ಮನೆ, ಭೂಮಿ, ಯಂತ್ರ ಇತ್ಯಾದಿ ಕೊಳ್ಳಲಿಕ್ಕೆ ಅವಕಾಶಗಳು ಒದಗಿ ಬರಲಿವೆ. ಹಾಗಾಗಿ ನೀವು ನಿಮ್ಮ ಇತರ ಮಿತ್ರರನ್ನು, ಬಂಧುಗಳನ್ನು ಅಥವಾ ಮನುಷ್ಯರ ಶಕ್ತಿಯನ್ನು ನಂಬುವುದಕ್ಕಿಂತ ಈ ತಿಂಗಳಲ್ಲಿ ವಿಶೇಷವಾಗಿ ಆ ದೈವಿ ಶಕ್ತಿಯನ್ನು, ನವಗ್ರಹಗಳನ್ನು, ಜೊತೆಗೆ ನಿಮ್ಮ ರಾಶಿಯಾಧಿಪತಿ ಶನಿ ಮಹಾತ್ಮರ ಮೇಲೆ ನಂಬಿಕೆ, ವಿಶ್ವಾಸ ಇಟ್ಟರೆ ಖಂಡಿತ ಯಶಸ್ಸು, ಜಯ, ಲಾಭ, ಫಲ, ಸುಖ ನಿಮ್ಮದಾಗುತ್ತೆ. ಇನ್ನು ಈ ತಿಂಗಳಲ್ಲಿ ನಿಮಗೆ ಚಂದ್ರಾನುಕೂಲವನ್ನು 18 ದಿನಗಳಲ್ಲಿ ಸಿಗಲಿದೆ. ಹಾಗಾಗಿ ಅದ್ಭುತವಾದ ಚಂದ್ರನು ಸಹ ನಿಮಗೆ ಬೆಂಬಲ ನೀಡುತ್ತಾನೆ. ಚಂದ್ರಾನುಕೂಲವಂಥ ಡೇಟ್ಗಳನ್ನು ಗಮನಿಸಿದರೆ ಮೇ 1, 2, 3, 4, 5, 8, 9, 12, 13, 14, 19, 20, 21, 22, 28, 29, 30, 31 ಸುಮಾರು 18 ದಿನಗಳು ನಿಮಗೆ ಚಂದ್ರನ ಅನುಕೂಲ ಇದೆ. ಅಂದರೆ ಹೆಚ್ಚಿನ ರಾಶಿಗಳಿಗೆ ಸಿಗೋದಿಲ್ಲ, ಕೆಲವೊಂದು ರಾಶಿಗೆ 12, 13 ದಿನ ಎಲ್ಲ ಸಿಗುತ್ತೆ. ನಿಮಗೆ 18 ದಿನಗಳು ಚಂದ್ರನ ಬೆಂಬಲ ಇರುವಂಥದ್ದು ಇರುತ್ತೆ. ಹಾಗಾಗಿ ಅದ್ಭುತವಾದ ಫಲ ಚಂದ್ರನು, ಶನಿ ಮಹಾರಾಜರು ನಿಮಗೆ ತಿಂಗಳಲ್ಲಿ ಕೊಡಲಿದ್ದಾರೆ. ಹಾಗಾಗಿ ಅಲ್ಲಿ ವಿಶೇಷವಾದ ಒಂದು ಮಾತಾಪಿತಾ ಸ್ವರೂಪವಾದಂಥ ಆಶೀರ್ವಾದಗಳು ನಿಮಗೆ ಈ ತಿಂಗಳಲ್ಲಿ ಸಿಗುವ ಕಾರಣ ಹಲವಾರು ನಿಮ್ಮ ಕನಸುಗಳು ಕೈಗೂಡಲಿವೆ. ದೂರ ಪ್ರಯಾಣ ಯೋಗ, ಪ್ರವಾಸ ಹೋಗುವಂಥ ಯೋಗ, ಹೂಡಿಕೆ ಮಾಡುವಂಥ ಯೋಗ, ಕನಸು ನನಸಾಗಿ ಮನಸ್ಸಿಗೆ ಖುಷಿಯಾಗುವಂಥ ಯೋಗಗಳು ಈ ತಿಂಗಳಲ್ಲಿ ಮಕರ ರಾಶಿಯವರಿಗೆ ಬರಲಿದೆ. ಅದನ್ನು ಚೆನ್ನಾಗಿ ಸದುಪಯೋಗಪಡಿಸಿಕೊಳ್ಳಿ. ಬಳಸುವಂಥ ಬಣ್ಣಗಳ ವಿಚಾರ ನೋಡಿದರೆ ಬ್ಲೂ ಅಥವಾ ನೀಲಿ ಬಣ್ಣ ತಿಂಗಳ ಪೂರ್ತಿ ಮಹಾರಾಜರ ಅನುಗ್ರಹ ಇರುವ ಕಾರಣ ಬಳಸ್ಕೊಳ್ಳಿ. ಸಂಖ್ಯೆ 8, ನಂಬರ್ 8 ತಿಂಗಳ ಪೂರ್ತಿ ಬಳಸ್ಕೊಳ್ಳಿ. ಗ್ರೀನ್ ಅಥವಾ ಹಸಿರು ಬಣ್ಣ ಬುಧಾನುಕೂಲ ನಿಮಗೆ 14ರವರೆಗೆ ಇರುತ್ತೆ. ಗ್ರೀನ್ ಅಥವಾ ಹಸಿರು ಬಣ್ಣ ಸಂಖ್ಯೆ 5, ನಂಬರ್ 5 14ರವರೆಗೆ ಬಳಸ್ಕೊಳ್ಳಿ. ವೈಟ್ ಅಥವಾ ಬಿಳಿಯ ಬಣ್ಣ ಶುಕ್ರನ ಸಂಕೇತ ಹಾಗೂ ಸಂಖ್ಯೆ 6, ನಂಬರ್ 6 13ರವರೆಗೆ ಬಳಸ್ಕೊಳ್ಳುವಂಥದ್ದು. ರೆಡ್ ಅಥವಾ ಕೆಂಪು ಬಣ್ಣ ಅದು ಮಂಗಳನ ಸಂಕೇತ. ನಿಮಗೆ 10ರವರೆಗೆ, ತಿಂಗಳ 10ರವರೆಗೂ ಮಂಗಳನ ಅನುಗ್ರಹ ಇದೆ. ಹಾಗಾಗಿ ರೆಡ್ ಅಥವಾ ಕೆಂಪು ಬಣ್ಣ ಸಂಖ್ಯೆ 9, ನಂಬರ್ 9 ಬಳಸ್ಕೊಳ್ಳಿ. ಚಂದ್ರಾನುಕೂಲ ಇರುವಂಥ ಡೇಟ್ಗಳು 18 ಡೇಟ್ಗಳನ್ನು ಹೇಳಿದ್ದೇನೆ. ಆ ಡೇಟಲ್ಲಿ ಸ್ನೋ ಅಥವಾ ಹಿಮದ ಬಣ್ಣ ಸಂಖ್ಯೆ 2 ಬಳಸ್ಕೊಳ್ಳಿ. ಎಲ್ಲ ಮಕರ ರಾಶಿಯವರಿಗೆ ಮೇ ತಿಂಗಳಲ್ಲಿ ಆಯುರಾರೋಗ್ಯ ಶಿಖಿತ ಜಾಲ ಬಳಸಿದೆ. ಆಗಲೇ ವಾಹಿನಿಯನ್ನು ಪ್ರೋತ್ಸಾಹಿಸಿಗೆ ಧನ್ಯವಾದಗಳು. ಮುಂದೆ ಪ್ರೋತ್ಸಾಹ ಸಿಗ್ತಾ ಇರಲಿ. ಸಬ್ಸ್ಕ್ರೈಬ್ ಮಾಡಿದವರು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ. ಸರ್ವೇಷಾಂ ಸನ್ಮಂಗಲಾನಿ ಭವಂತು.